ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಬಿಗ್ ಬ್ರೇಕಿಂಗ್ ಅಂತಾನೆ ಹೇಳ್ಬೋದು. ಬಹಳಷ್ಟು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ನೋಟಿಫಿಕೇಶನ್ ಇದಾಗಿದೆ. ಯಾರೆಲ್ಲ ನಾನು ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿದ್ರಿ ಅವರ ಒಂದು ಕನಸಿಗೆ ಇದು ಮೊದಲನೇ ಸ್ಟೆಪ್ ಅಂತ ಹೇಳ್ಬೋದು. PC ನೋಟಿಫಿಕೇಶನ್ ಆಗಿರುವಂಥದ್ದು. ಸೊ KE ಅವರು ಒಂದು ಹೊಸ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಎಷ್ಟು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು, ಹಾಗೆಯೇ ಉಳಿಕೆ ಮೂಲ ವೃಂದಕ್ಕೆ ಎಷ್ಟು ನೋಟಿಫಿಕೇಶನ್ ಆಗಿದೆ, ಎಷ್ಟು ಹುದ್ದೆಗಳಿಗೆ ನೀವು ಕಾಂಪೀಟ್ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಟಿಫಿಕೇಶನ್ ನೋಡ್ತಾ ಇರ್ಬೋದು. ಸೊ ಇವತ್ತಿನ ದಿನಾಂಕ ಪರಿಸರ ದಿನ ಇವತ್ತು. ಸೊ 5ನೇ ತಾರೀಕು ಜೂನ್ 2026ರಲ್ಲಿ ಈ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಾನು ಹೇಳ್ತಾ ಇರುವಂತಹ ಒಂದು ನೋಟಿಫಿಕೇಶನ್ ಬಂದು ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ 3395 ಹುದ್ದೆಗಳ ನೇರ ನೇಮಕಾತಿಯ ಕುರಿತಂತೆ ಈ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಕಲ್ಯಾಣ ಕರ್ನಾಟಕದ ಎಷ್ಟು ನೋಟಿಫಿಕೇಶನ್ ಆಗಿದೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲವೂ ಕೂಡ ಏಜ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ವಯೋಮಿತಿ ಸಡಿಲಿಕೆ ಆಗಿರಬಹುದು, ಹಾಗೆಯೇ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಕೆ ಎಲ್ಲವೂ ಒಂದೇ ರೀತಿ ಆಗಿರುತ್ತೆ. ಬಟ್ ಹುದ್ದೆಗಳ ಸಂಖ್ಯೆನಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಹುದ್ದೆಯ ವಿವರ ಬಂದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್. ಇಲ್ಲಿ ಬಂದ್ಬಿಟ್ಟು ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಯಿತು ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿರುತ್ತೆ? 37,500 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಅದು 76,100 ತನಕನೂ ಕೂಡ ಹೋಗುತ್ತೆ. ಸೊ ಪುರುಷರ ಸಂಖ್ಯೆ ಎಷ್ಟಿದೆ ಕಾಂಪೀಟ್ ಮಾಡೋದಕ್ಕೆ ಅಂದರೆ 2,266, ನೇರ ಮಹಿಳಾ 755, ಸೇವಾ ನಿರತ ಪುರುಷ 257, ಸೇವಾ ನಿರತ ಮಹಿಳಾ 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35. ಸೊ ಟೋಟಲ್ ಆಗಿ ಎಷ್ಟು ಅಂತ ಹೇಳಿದ್ರೆ 3,395 ಹುದ್ದೆಗಳು ಇರುವಂಥದ್ದು. ಇದು ಉಳಿಕೆ ಮೂಲದ ವೃಂದ. ಓಕೆ, ಸೊ ಇದು ಎಷ್ಟು ಪೋಸ್ಟ್ ಇದಾವೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ನೆಕ್ಸ್ಟ್ ಇವಾಗ ನಿಮಗೆ ಇಲ್ಲಿ ವಿದ್ಯಾರ್ಹತೆ ಎಷ್ಟಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಿದ್ಯಾರ್ಹತೆ ಬಂದ್ಬಿಟ್ಟು PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಆಗಿರುತ್ತೆ. ಓಕೆ, ಸೊ ಇದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಾಂತಂದರೆ ನಿಮಗೆ ಇದನ್ನು ಸ್ಕ್ರೀನ್ಶಾಟ್ ಕೂಡ ತೆಗೆಯೋದಕ್ಕೆ ಅವೈಲೇಬಲ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ವಿದ್ಯಾರ್ಹತೆ ಬಂದ್ಬಿಟ್ಟು PUC ಅಥವಾ ತತ್ಸಮಾನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಷನ್ಸು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದಾಗ ಇಲ್ಲಿ ಬಂದ್ಬಿಟ್ಟು ಗರಿಷ್ಠ ವಯೋಮಿತಿ, ನಮಗೆ ಅದೇ ಪ್ರಾಬ್ಲಮ್ ಇತ್ತು, ವಯೋಮಿತಿ ಸಡಿಲಿಕೆ. ಸೊ ಎಷ್ಟು ವರ್ಷಕ್ಕೆ ಏಜ್ ಜಾಸ್ತಿ ಆಗ್ತಾ ಇದೆ, ಇನ್ನೇ ನೋಟಿಫಿಕೇಶನ್ ಆಗಿಲ್ಲ, ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನೋದು ಒಂದು ಇತ್ತು. ಸೊ ಹಾಗಾಗಿ ಇಲ್ಲಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 33 ವರ್ಷಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳು. ಓಕೆನಾ. ಆ್ಯಂಡ್ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ಇಯರ್ಸ್ ತನಕನೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಸೊ SC ST 2A 2B 3A 3B ಎಲ್ರಿಗೂ ಕೂಡ ಸೇಮ್ 35 ಇದೆ. ಓಕೆ, ಜನರಲ್ ಸ್ಟೂಡೆಂಟ್ಸ್ಗಳಿಗೆ 33 ಇಯರ್ಸ್ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ಇಯರ್ಸ್ ಇರುತ್ತೆ. ಆ್ಯಂಡ್ SC ST ಪ್ರವರ್ಗ 1, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 40 ವರ್ಷಗಳ ತನಕನೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ತಕ್ಕಂತಹ ಚಾನ್ಸ್ ಇದೆ ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಏನು ಅಂತ ಹೇಳಿದ್ರೆ 8ನೇ ತಾರೀಕು ಜೂನ್ 2026. ಇನ್ನೂ ಜಸ್ಟ್ 2 ಡೇಸ್ ಇದೆ ನಿಮಗೆ. ಇವತ್ತು 5ನೇ ತಾರೀಕು, 6, 7, ಇನ್ನು 2 ದಿನ ಇದೆ ಟೈಮ್ ನಿಮಗೆ. ಆವಾಗ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ್ಯಂಡ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ 3ನೇ ತಾರೀಕು 7ನೇ ತಿಂಗಳು 2026, ಅಂದರೆ ಜುಲೈ ತಿಂಗಳಿಗೆ 3ನೇ ತಾರೀಕಿನಂದು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ನಿಮಗೆ ಫೀಸನ್ನು ಕೂಡ ಪೇ ಮಾಡೋದಕ್ಕೆ ಇರುತ್ತಲ್ವ. ಸೊ ಫೀಸ್ ಪೇ ಮಾಡೋದು ಯಾವಾಗ ಅಂದರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಅಂತ ಏನು ಮೆನ್ಷನ್ ಮಾಡಿದ್ದಾರೆ 3ನೇ ತಾರೀಕು, ಆದಮೇಲೆ ನೆಕ್ಸ್ಟ್ ಡೇ ಅಂದರೆ 4ನೇ ತಾರೀಕಿಗೆ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಓಕೆ, ಅದಾದ ನಂತರ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರೂ, ಫೀಸ್ ಪೇ ಮಾಡ್ತೀನಿ ಅಂತಂದ್ರೂ ಅದು ಸರ್ವರ್ ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಬೇಗ ಎಷ್ಟೋ ವರ್ಷಗಳಾದ ಮೇಲೆ ನೋಟಿಫಿಕೇಶನ್ ಆಗಿರೋವಂಥದ್ದು, ಎಷ್ಟೋ ಕಾಯುವಿಕೆಯ ನಂತರ ಈ ಒಂದು ನೋಟಿಫಿಕೇಶನ್ ಆಗಿದೆ. ಸೊ ಹಾಗಾಗಿ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ.
ಎಲ್ಲ ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು 8ನೇ ತಾರೀಕಿಗೆ ಶಾರ್ಪ್ ನೀವು ನೋಟಿಫಿಕೇಶನ್ ಆಗಿದೆ, ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಸೊ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಸೊ ನೆಕ್ಸ್ಟು ನಿಮಗೆ ವೇತನ ಶ್ರೇಣಿ ಎಲ್ಲ ನಾನು ಅವಾಗಲೇ ಹೇಳಿದೆ. ಆ್ಯಂಡ್ ಇಲ್ಲಿ ಪೇ ಮಾಡೋದಕ್ಕೆ, ಫೀಸ್ ಪೇ ಮಾಡೋದಕ್ಕೆ ಎಷ್ಟಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂದರೆ 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 750 ರೂಪೀಸ್ ಇರುತ್ತೆ. ಓಕೆನಾ. ಸೊ ಇದು ಮ್ಯಾಂಡೇಟ್ರಿ ಎಲ್ಲ ಹುದ್ದೆಗಳಿಗೂ ಸೇಮ್ ಹಾಕಿದ್ದಾರೆ. ಆ್ಯಂಡ್ ಲಾಸ್ಟ್ ಒಂದು ನೋಟಿಫಿಕೇಶನ್ ಆಗಿತ್ತು ಅಗ್ರಿಕಲ್ಚರ್ ಆಫೀಸ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸ್. KA ಕಡೆಯಿಂದ ಆಗ್ತಕ್ಕಂತಹ ಎಲ್ಲ ನೋಟಿಫಿಕೇಶನ್ಗೂ ಮೇ ಬಿ ಇಷ್ಟೇ ಫೀಸ್ ಇರುತ್ತೆ ಅಂತ ಅನಿಸ್ತಾ ಇದೆ. ಸೊ 750 ರೂಪೀಸು. ಆ್ಯಂಡ್ ಒಂದ್ಸಲ ನೀವು ಪೇ ಮಾಡಿದ ಮೇಲೆ ಮತ್ತೆ ಅದನ್ನು ಯಾವ ಕಾರಣಕ್ಕೂ ವಾಪಸ್ ಕೊಡಲ್ಲ. ಅದನ್ನು ನಾವು ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು SC ST ಕ್ಯಾಟಗರಿ 1 ಹಾಗೆ ಮಾಜಿ ಸೈನಿಕ ಮತ್ತು ಈ ಒಂದು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪೀಸ್ ಇರುತ್ತೆ ಅರ್ಜಿ ಶುಲ್ಕ. ಓಕೆನಾ. ಸೊ ನೋಡಿಕೊಂಡು ಹಾಕಬೇಕು. ಓಕೆ. ಪ್ರವರ್ಗ 2A 2B ಮತ್ತು 3A 3Bಗೆ 750 ರೂಪೀಸ್ ಇದೆ. ಆ್ಯಂಡ್ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ಜೊತೆಗೆ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪೀಸು ಫೀಸನ್ನು ನಾವು ಪೇ ಮಾಡಬೇಕಾಗತ್ತೆ. ಫೀಸ್ ಪೇ ಮಾಡೋದಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು ಜುಲೈ 4ನೇ ತಾರೀಕು, ಮುಂದಿನ ತಿಂಗಳಾಗಿರುತ್ತೆ. ಓಕೆನಾ. ಸೊ ಒಂದ್ಸಲ ನಾವು ಫೀಸನ್ನು ಪೇ ಮಾಡಿದ್ಮೇಲೆ ಮತ್ತೆ ನಮಗೆ ಅದು ರಿಟರ್ನ್ ಸಿಗೋದಿಲ್ಲ. ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಲಿಖಿತ ಪರೀಕ್ಷಾ ವಿಧಾನ. ಲಿಖಿತ ಅಂತ ಹೇಳಿದ್ರೆ ರೈಟಿಂಗ್. ನಮಗೆ ಯಾವುದೇ ರೀತಿಯಾದಂತಹ ಒಂದು ಆನ್ಲೈನಲ್ಲಿ ಎಕ್ಸಾಮ್ನ ಮಾಡಲ್ಲ, ಇದು ಆಫ್ಲೈನ್ ಎಕ್ಸಾಮ್ ಆಗಿರುತ್ತೆ. ಸೊ ಆಫ್ಲೈನ್ OMR ಮಾದರಿಯ ಒಂದು ಎಕ್ಸಾಮ್ ಇದಾಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆ ಮತ್ತು ಸಿಲೆಬಸ್ ಪ್ಯಾಟ್ರನ್ ಅಂತ ಬಂದಾಗ ಇಲ್ಲಿ ಸಬ್ಜೆಕ್ಟ್ ನೋಡಿ, ಇಲ್ಲಿ ಲಿಖಿತ ಪರೀಕ್ಷೆಗೆ 100 ಮಾರ್ಕ್ಸ್ ಇರುತ್ತೆ, 100 ಕ್ವೆಶನ್ಸ್ ಇರುತ್ತೆ, 1.5 hour ನಮಗೆ ಟೈಮ್ ಇರುತ್ತೆ, ಅಂದರೆ 90 minutes ಟೈಮ್ ಇರುತ್ತೆ. ಒಟ್ಟು ಎಷ್ಟು ಅಂಕಗಳಿಗಿರುತ್ತೆ? 100 ಮಾರ್ಕ್ಸ್ಗಿರುತ್ತೆ. 100 ಕ್ವೆಶನ್ಸ್ ಅಂದರೆ ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ಅಂಕಗಳ ಹಾಗೆ. ಓಕೆ. ಏನೇನಿರುತ್ತೆ ಇದರಲ್ಲಿ? ಸಾಮಾನ್ಯ ಜ್ಞಾನ ಆಗಿರ್ಬೋದು, ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಹಾಗೆಯೇ ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ, ಜನರಲ್ ಪೇಪರ್ ಆಗಿರುತ್ತೆ. ಸರಿನಾ. ಆ್ಯಂಡ್ ನೆಕ್ಸ್ಟು ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ. ಎಕ್ಸಾಮ್ ಯಾವಾಗ ಇರುತ್ತೆ ನೋಡಿ, ಇಲ್ಲಿ ಕಡ್ಡಾಯ ಕನ್ನಡ. ಓಕೆ. ಕಡ್ಡಾಯ ಕನ್ನಡ KA ನಲ್ಲಿ ನಡೆಸ್ತಕ್ಕಂತಹ ಒಂದು ಪರೀಕ್ಷೆಗಳಿಗೆ ಕಡ್ಡಾಯ ಕನ್ನಡ ಅಂತೂ ಬೇಕೇ ಬೇಕಾಗಿರುತ್ತೆ. ಟಿಪ್ಪಣಿ B ನಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಗಳಿಂದ ವಿನಾಯಿತಿ ಪಡೆದಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ. ಓಕೆ. ಸೊ ನಂತರದ ದಿನಗಳಲ್ಲಿ ನಿಮಗೆ ತಿಳಿಸ್ತಾರೆ ಯಾವಾಗ ಕಡ್ಡಾಯ ಕನ್ನಡ ಎಕ್ಸಾಮ್ ಮಾಡ್ತಾರೆ ಅಂತ. ಸೊ ಕೆಲವೊಂದು ಬೇಸಿಕ್ ತಿಳ್ಕೊಬೇಕು, ಕಡ್ಡಾಯ ಕನ್ನಡ ಎಕ್ಸಾಮ್ನ ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತ. ಸೊ 10th ವರ್ಗು ಯಾರು ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿರ್ತೀರಿ ಅವರಿಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಆ್ಯಂಡ್ ಯಾರು ಆಲ್ರೆಡಿ KA ಅವರು ಆಗಿರಬಹುದು ಅಥವಾ KPSC ಅವರು ಆಗಿರಬಹುದು ನಡೆಸಿರ್ತಕ್ಕಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತೀರಿ, ಅವರು ಮತ್ತೆ ಈ ಎಕ್ಸಾಮ್ನ ಬರೆಯೋ ಅಗತ್ಯ ಇರೋದಿಲ್ಲ. ಸೊ ಪಾಸ್ ಆಗಿದ್ದವರು ಆ ಒಂದು ಪ್ರಮಾಣ ಪತ್ರವನ್ನು ಅಥವಾ ಒಂದು ಸರ್ಟಿಫಿಕೇಟನ್ನು ನೀವು ಇಟ್ಕೊಂಡ್ರೆ ನೀವು ನೆಕ್ಸ್ಟು ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀತಕ್ಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ದೈಹಿಕ ಪರೀಕ್ಷೆಗೆ ಬರಬೇಕಾದ್ರೆ ಕರೆಪತ್ರದ ಜೊತೆಗೆ ಯಾವುದೆಲ್ಲ ಇದು ಗುರುತಿನ ಚೀಟಿಯನ್ನು ತಗೊಬರ್ಬೇಕು ಅಂತ ಹೇಳಿದ್ರೆ, ಪಾಸ್ಪೋರ್ಟ್, ಹಾಗೆಯೇ ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಅದರ ಜೊತೆಗೆ ಸರ್ವಿಸ್ ID ಕಾರ್ಡ್, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಅಥವಾ ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೆ ಒಳಪಟ್ಟಂತಹ ಯಾವುದೇ ಒಂದು ಖಾಸಗಿ ಕಂಪನಿಗಳು ನೀಡಿರ್ತಕ್ಕಂತಹ ಭಾವಚಿತ್ರ ಇರುವಂತಹ ಒಂದು ಸೇವಾ ಗುರುತಿನ ಚೀಟಿಯನ್ನು ನೀವು ತೊಗೊಂಡು ಬರಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್, ಅದ್ರ ಜೊತೆಗೆ ಪಟಾಸ್ ಆ್ಯಂಡ್ ರಿಜಿಸ್ಟರ್ಡ್ ಡೀಡ್ಸ್ ವಿತ್ ಫೋಟೋಗ್ರಾಫ್, ಅಂದರೆ ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆ ಪತ್ರ ಅಥವಾ ಪಟ್ಟ ಪುಸ್ತಕ ಅನ್ನ ತಗೊಂಡು ಹೋಗಬೇಕು. ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ವಿತ್ ಫೋಟೋ, ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಪೆನ್ಷನ್ ಬುಕ್ ಆರ್ ಪೆನ್ಷನ್ ಪೇಮೆಂಟ್ ಆರ್ಡರ್, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೀಡಿರ್ತಕ್ಕಂತಹ ಒಂದು ಪಿಂಚಣಿ ಪುಸ್ತಕ ಆಗಿರ್ಬೋದು ಅಥವಾ ಪಿಂಚಣಿ ಮಂಜೂರಾತಿ ಆಗಿರ್ತಕ್ಕಂತಹ ಒಂದು ಆದೇಶ. ಇದೆಲ್ಲ ಏನು ಅಂತ ಹೇಳಿದ್ರೆ ದೈಹಿಕ ಪರೀಕ್ಷೆಗೆ ಬರಬೇಕಾದ್ರೆ ನಿಮ್ಮ ಒಂದು ಫಿಸಿಕಲ್ ಟೆಸ್ಟ್ ಮಾಡ್ತಾರಲ್ವಾ, ಸೊ ಆವಾಗ ನೀವು ಹೋಗಬೇಕಾದ್ರೆ ಇದರಲ್ಲಿ ಯಾವುದಾದ್ರೂ ಅಥವಾ ಇದೆಲ್ಲವನ್ನ ಕೂಡ ನೀವು ತಗೊಂಡು ಹೋಗಬೇಕಾಗತ್ತೆ. ಸೊ ದೇಹದಾಢ್ಯತೆ ಎಷ್ಟಿರಬೇಕು ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ಹಾಕಿದ್ದಾರೆ ನೋಡಿ. ಪುರುಷ ಅಥವಾ ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಅವರು 168 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆಯೇ ಅವರ ಒಂದು ಎದೆಯ ಸುತ್ತಳತೆ ಎಷ್ಟಿರಬೇಕು ಅಂದರೆ 86 ಸೆಂಟಿಮೀಟರ್ ಆಯ್ತಾ. ಕನಿಷ್ಠ ವಿಸ್ತರಣೆ ಬಂದು 5 ಸೆಂಟಿಮೀಟರ್. ಸೊ ಇನ್ನು ಹೆಣ್ಣು ಮಕ್ಕಳಿಗೆ ಕನಿಷ್ಠ ಅವರು 157 ಸೆಂಟಿಮೀಟರ್ ಇರಬೇಕು. ಸೊ ಅವ್ರು ಎಷ್ಟು kg ಇರಬೇಕು ಅಂದರೆ 45 kg ಮಿನಿಮಮ್. ಅವರು 45 kg ಇರಬೇಕು. 44, 43 ಇದ್ರೂ ಕೂಡ ಕನ್ಸಿಡರೇಷನ್ ಮಾಡಲ್ಲ. ಓಕೆನಾ. ಸೊ ನೆಕ್ಸ್ಟ್
ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಹೈಟ್ ಇರಬೇಕು. ಅಂಡ್ ಎದೆಯ ಸುತ್ತಳತೆ ಅಂತ ಬಂದಾಗ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇರಬಾರ್ದು. ಓಕೆ, ಅಂಡ್ ಇಲ್ಲಿ ಹೆಣ್ಣು ಮಕ್ಕಳಿಗೆ ಕನಿಷ್ಠ 150 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಯಾರಿಗೆ? ಇದು ಮಹಿಳಾ ಅಭ್ಯರ್ಥಿಗಳಿಗೆ, ಅದು ಬುಡಕಟ್ಟು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಹಿಳಾ ಅಭ್ಯರ್ಥಿಗಳಿಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಬಗ್ಗೆ ಒಂದಷ್ಟು ಮಾಹಿತಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.